ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಪ್ರಶಾಂತೇತ್. ವಿದ್ಯಾರಂಭ ವಿವಾಹೇ ಚ ಪ್ರವೇಶ ನರಕಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನ ಸಂಜಾಯತೆ ಅಂತೇಳಿ ವಿಶೇಷವಾಗಿ ಗಣಪತಿ ದೇವರನ್ನು ನಾವು ಆರಾಧನೆ ಮಾಡೋದು ಪ್ರಥಮವಾಗಿ ಆರಾಧನೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ಒಂದು ಮಕ್ಕಳಿಗೆ ವಿದ್ಯೆಯನ್ನು ಪ್ರಾರಂಭ ಮಾಡಬೇಕು ಅಂತಾದರೂ, ಒಂದು ಮನೆಯಲ್ಲಿ ಯಾವುದೇ ರೀತಿಯ ಮಂಗಳ ಕಾರ್ಯಗಳು ನಡಿಬೇಕು ಅಂತಾದರೂ, ಅಥವಾ ಮೊದಲಿನ ಕಾಲದಲ್ಲಿ ರಾಜರೆಲ್ಲ ಯುದ್ಧಕ್ಕೆ ಹೊರಡಬೇಕು ಅಂತಾದರೂ ಪ್ರಥಮವಾಗಿ ಗಣಪತಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಯಾಕೆಂತ ಹೇಳಿದರೆ ದುಷ್ಟಾನಂ ವಿಘ್ನಕರ್ತಾರ ಅಂತೇಳಿ, ದುಷ್ಟರಿಗೆಲ್ಲ ವಿಘ್ನವನ್ನು ಕೊಟ್ಟು ಶಿಷ್ಟರನ್ನೆಲ್ಲ ರಕ್ಷಿಸುವಂತಹ ದೇವರು ಅಂತ ಹೇಳಿದರೆ ಆ ಮಹಾಗಣಪತಿ ದೇವರು. ವಿಶ್ವಕ್ಕೆ ಅಂಬರವಾಗಿರತಕ್ಕಂಥ ಅಂದರೆ ವಿಶ್ವಕ್ಕೆ ರಕ್ಷಣೆ ಕೊಡತಕ್ಕಂತಹ ದೇವರು ಅಂತ ಹೇಳಿದರೆ ಆ ಮಹಾಗಣಪತಿ ದೇವರು 12ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವರು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೊದಲು ದನಗಳನ್ನು ಕಾಯುವ ಗೋಪಾಲರಲ್ಲಿ ವಾಸವಾಗಿದ್ದರು. ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ, ಅವರು ಅದನ್ನು ಪೂಜೆ ಮಾಡ್ತಾಯಿದ್ರು. ಜೀವನಕ್ಕಾಗಿ ಬೆಳೀತಿದ್ದಂಥ ಸೌತೆಕಾಯಿ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು. ಅದರಿಂದಾಗಿ ಈ ಕ್ಷೇತ್ರಕ್ಕೆ ಸೌತಡ್ಕ ಅಂತ ಹೆಸರು ಬಂತು. ಮುಂದಿನವರು ಬಂದು ಗುಡಿ ಕಟ್ಟಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡಿದ್ರು, ಗಡಿಗುಡಿ ಆಗಲಿಲ್ಲ. ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ ನೀವು ಗುಡಿ ಕಟ್ಟೋದು ಬೇಡ, ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು, ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸ್ಬೇಕು ಅಂದರೆ ಅಪ್ಪಣೆ ಮಾಡಿದರು. ಆ ರೀತಿ ಕಟ್ಟೋಕೆ ಸಾಧ್ಯ ಇಲ್ಲ. ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ. ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರೋದು ಗಣಪತಿ. ವಿಶೇಷವಾಗಿ ಗಂಟೆಗಳೆಲ್ಲ ಹರಕೆ ಕೊಳ್ತಾರೆ. ತಮ್ಮ ಇಷ್ಟಾರ್ಥಗಳು ಈಡೇರಿದ ಮೇಲೆ ಗಣಪತಿಗೆ ದೇವರಿಗೆ ಗಂಟೆ ಅಥವಾ ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ವಿಶೇಷವಾಗಿ ಇವತ್ತು ಭಾದ್ರಪದ ಶುಕ್ಲ ಚತುರ್ಥಿ, ವಿಶೇಷವಾದಂಥ ಗಣಪತಿಯ ಹಬ್ಬ. ಈ ಕ್ಷೇತ್ರದಲ್ಲಿ ಗಣಪತಿ ದೇವರಿಗೆ 108 ಕಾಯಿಯ ಗಣಪತಿ ಹೋಮ, ಅದೇ ರೀತಿ ಮಹಾಗಣಪತಿ ದೇವರಿಗೆ ಪಂಚಾಮೃತ ಅಭಿಷೇಕ ಪೂರ್ವಕವಾಗಿ ರಂಗಪೂಜೆ ಸಹಿತವಾಗಿ ಮಹಾಪೂಜಾದಿಗಳನ್ನು ಮಾಡುವಂತಹ ವಿಶೇಷವಾದಂಥ ಸಂದರ್ಭ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಮಹಾಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ತಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ಅವರಿಗೆ ಕೂಡುವಂತಹ ಸೇವೆ. ಈ ಕ್ಷೇತ್ರದ ವಿಶೇಷತೆ ಅಂದರೆ ಇದು ಪ್ರಕೃತಿಗೆ ಸಂಬಂಧಪಟ್ಟಂತಹ ದೇವರು ಅಂತ ಹೇಳ್ಬೋದು. ಪ್ರಕೃತಿಯಲ್ಲಿ ಆರಾಧನೆ ಮಾಡುವಂಥದ್ದು. ಸೂರ್ಯ ಚಂದ್ರರೇ ಈ ಭಗವಂತನಿಗೆ ದೀಪವಾಗಿ ಬೆಳಗ್ತಾ ಇದ್ದಾರೆ. ಅಂತಹ ಕ್ಷೇತ್ರದಲ್ಲಿ ನಮಗೂ ಬಂದಿರತಕ್ಕಂಥ ಕಷ್ಟವನ್ನೆಲ್ಲ ಬೇಡಿಕೊಂಡ್ರೆ ಬರತಕ್ಕಂಥ ದುರಿತಗಳೆಲ್ಲ ಪರಿಹಾರ ಆಗಿ ಭಗವಂತ ನಮಗೆ ಖಂಡಿತವಾಗಿ ಅನುಗ್ರಹ ಮಾಡಿಕೊಡ್ತಾರೆ. ದೇವರು ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ಭಗವಂತ ಅನುಗ್ರಹ ಮಾಡಿಕೊಡಲಿ. ಅದೇ ರೀತಿ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಭಕ್ತಾದಿಗಳೆಲ್ಲ ಈ ಕ್ಷೇತ್ರದಲ್ಲಿ ಬಂದು ಮಾಡುವಂತಹ ಸೇವೆ. ಇವತ್ತು ಬೆಂಗಳೂರಿನಿಂದ ವಿಶೇಷವಾಗಿ ಆ ವೆಂಕಟೇಶ್ ಅಂತ ಹೇಳಿ ಬಂದವರು ಈ ಹೂವಿನ ಅಲಂಕಾರವನ್ನೆಲ್ಲ ಭಗವಂತನಿಗೆ ಒಪ್ಪಿಸ್ತಾರೆ. ಅಲಂಕಾರ ಪ್ರಿಯೋ ವಿಷ್ಣು ಅಂತೇಳಿ ಭಗವಂತನ ಅಲಂಕಾರ ಮಾಡುವುದೇ ವಿಶೇಷವಾದಂತಹ ಒಂದು ಸೇವೆ. ಅಂತಹ ಸೇವೆಯನ್ನು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಕೊಟ್ಟಿರುತ್ತಾರೆ.